ಶಿವರಾತ್ರಿಗೆ ಉಪವಾಸ ಮಾಡುವವರು ಪಾಲಿಸಲೇಬೇಕಾದ ವ್ರತದ ನಿಯಮಗಳಿವು. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯನ್ನು ಶಿವರಾತ್ರಿಯಲ್ಲಿ ಜಾಗರಣೆ ಹಾಗೂ ಉಪವಾಸ ವ್ರತಕ್ಕೆ ತುಂಬಾನೇ ಮಹತ್ವವಿದೆ. ಈ ದಿನ ಶಿವ ಭಕ್ತರು ಕೆಲವೊಂದು ನಿಯಮಗಳನ್ನು ಪಾಲಿಸಿ ಉಪವಾಸವಿದ್ದು ಶಿವರಾತ್ರಿ ಆಚರಿಸಿದರೆ ಅದರ ಫಲ ಅವರಿಗೆ ಸಿಗಲಿದೆ. ಶಿವರಾತ್ರಿ ವ್ರತವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದರಿಂದ ಅಶ್ವಮೇಧ ಯಾಗ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಬರುತ್ತದೆ. ಶಿವರಾತ್ರಿಯಂದು ಭಕ್ತರು ಮುಂಜಾನೆ ಎದ್ದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕು. ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಹಾಕು ಕುದಿಸಿ ಆ ನೀರಿನಲ್ಲಿ ಸ್ನಾನ ಮಾಡಿ ನಂತರ ಮಡಿ ವಸ್ತ್ರ ಧರಿಸಿ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕು. ಶಿವ ಪೂಜೆ: ಶಿವನಿಗೆ ಹಾಲು ಜೇನಿನ ಅಭಿಷೇಕ ಮಾಡಿಸಿ ಹೂವು ಹಣ್ಣುಗಳನ್ನು ಅರ್ಪಿಸಿ ಶಿವನ ಮಂತ್ರಗಳನ್ನು ಪಠಿಸಿ. ಇದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು. ಶಿವರಾತ್ರಿ ಉಪವಾಸ ವ್ರತ ಮಾಡುವವರು ಪಾಲಿಸಬೇಕಾದ ನಿಯಮಗಳು: ಉಪವಾಸ ಯಾವಾಗ ಪ್ರಾರಂಭ ಮಾಡಬೇಕು, ಯಾವಾಗ ಮುಕ್ತಾಯ? ಉಪವಾಸ ಬೆಳಗ್ಗೆಯಿಂದ ಪ್ರಾರಂಭ ಮಾಡಬೇಕು. ಇಡೀ ದಿನ ಉಪವಾಸ ಇರಬೇಕು. ಈ ಉಪವಾಸವನ್ನು ಮಾರನೆಯ ದಿನ ಪಾರಣ ಸಮಯದಲ್ಲಿ ಮುರಿಯಬೇಕು. ಉಪವಾಸದ ಜೊತೆ ಜಾಗರಣೆ ಮಾಡಬೇಕು. ನೀವು ಉಪವಾಸ ಮಾಡಿದರೆ ಅದರ ಸಂಪೂರ್ಣ ಫಲ ಪಡೆಯಲು ಆ ರಾತ್ರಿ ಜಾಗರಣೆ ಮಾಡಬೇಕು. ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಈ ದಿನ ಶಿವನ ಜಪ ಮಾಡುತ್ತಾ ಜಾಗರಣೆ ಮಾಡಬೇಕು. ಉಪವಾಸ ಹೇಗಿರಬೇಕು? ಕಟ್ಟುನಿಟ್ಟಿನ ಉಪವಾಸ ಮಾಡುವುದಾದರೆ ಯಾವ ಆಹಾರ ಮುಟ್ಟುವಂತಿಲ್ಲ, ನೀರು ಕೂಡ ಮುಟ್ಟುವಂತಿಲ್ಲ. ಇನ್ನು ಈ ರೀತಿಯ ಕಟ್ಟುನಿಟ್ಟಿನ ವ್ರತ ಮಾಡಲು ಸಾಧ್ಯವಾಗದಿದ್ದರೆ ಹಾಲು, ನೀರು, ಹಣ್ಣು ಅಷ್ಟೇ ಸೇವಿಸಬೇಕು. ಉಪವಾಸದ ಮುಖ್ಯ ಉದ್ದೇಶ ಕೆಟ್ಟ ಆಲೋಚನೆ, ಕೆಟ್ಟ ಸಂಗ, ಕೆಟ್ಟ ಪದಗಳು ಎಲ್ಲವೂ ನಮ್ಮಿಂದ ದೂರವಾಗಲಿ ಎಂದು ಉಪವಾಸ ವ್ರತ ಮಾಡಲಾಗುವುದು. ಎಲ್ಲ ಕೆಡಕು ದೂರವಾಗುವಂತೆ ಮಾಡು ಎಂದು ಶಿವನಲ್ಲಿ ಪ್ರಾರ್ಥಿಸಲಾಗುವುದು. ವಿವಾಹಿತ ಮಹಿಳೆ ತನ್ನ ಗಂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ವ್ರತ ಮಾಡಲಾಗುವುದು. ಇನ್ನು ಅವಾಹಿತ ಹೆಣ್ಣು ಮಕ್ಕಳು ಶಿವನಂಥ ಗಂಡ ಸಿಗಲಿ ಎಂದು ಬಯಸಿ ಉಪವಾಸವಿದ್ದು ಶಿವನ ಆರಾಧಿಸಲಾಗುವುದು. ಉಪವಾಸ ವ್ರತ ಕೈಗೊಳ್ಳುವುದರಿಂದ ದೊರೆಯುವ ಪ್ರಯೋಜನಗಳು: ಈ ರೀತಿಯ ವ್ರತ ಪಾಲಿಸುವುದರಿಂದ ದಿನನಿತ್ಯದ ಬದುಕಿನಿಂದ ಒಂದು ಬದಲಾವಣೆ ಉಂಟಾಗುತ್ತದೆ. ಉಪವಾಸ ಮಾಡುವುದರಿಂದ ದೇಹದಲ್ಲಿರುವ ಕಶ್ಮಲವನ್ನು ಹೊರಹಾಕಬಹುದು. ಅಲ್ಲದೆ ಉಪವಾಸ ಮಾಡುವ ಮೂಲಕ ತಾಮಸ ಗುಣ ನಿಯಂತ್ರಿಸಬಹುದು. ನಮ್ಮನ್ನು ನಾವು ನಿಯಂತ್ರಿಸುವ ಸಾಮರ್ಥ್ಯ ಬೆಳೆಯುವುದು. ಒಳ್ಳೆಯ ಆಲೋಚನೆ ಮೂಡುವುದು. ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಇರುತ್ತದೆ.